ಧರ್ಮಸ್ಥಳದಲ್ಲಿ ಒಂದು ಡಿ ಗ್ಯಾಂಗ್ ಅಂತ ಆಪರೇಟ್ ಮಾಡುತ್ತೆ. ಟ್ರಸ್ಟ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ರೂರಲ್ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಬಡ್ಡಿ ವ್ಯವಹಾರ ಮಾಡೋದಿದೆಯಲ್ಲ, ರಾಗೇಶ್ ಶೆಟ್ಟಿ ನನ್ಗೆ ಕಣ್ಣಲ್ಲಿ ನೀರು ಬಂತು. ವೀರೇಂದ್ರ ಹೆಗಡೆ ಅವರಿಗೆ ಬಿಜೆಪಿ ಅವರು ನೀವು ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತಿರೋ ಈ ಒಂದು SIT ತನಿಖೆನಲ್ಲಿ ಅಷ್ಟು ನಿಮ್ಗೆ ಡ್ಯಾಮೇಜ್ ಆಗುತ್ತೆ. 2028 20 ಸೀಟ್ ಬರಲ್ಲ. ಗೌರಿ ಲಂಕೇಶ್ವರು ಈ 3 ಕೊಲೆಗೂ ಕಂಟಿ ಆರಕ್ಕೇನೋ ಲಿಂಕ್ ಇದೆ. ನಮಸ್ಕಾರ ಕರ್ನಾಟಕ. ಹಲವು ಮಾಧ್ಯಮಗಳು ಹಲವು ರೀತಿಯಲ್ಲಿ ನಿನ್ನೆಯ ಬಂಗ್ಲೆಗುಡ್ಡದ ಜಾಗ್ರಫಿಕಲ್ ಎಕ್ಸಾಮಿನೇಷನ್ ಬೈ SIT, ಈ SITಯ ಜಾಗ್ರಫಿಕಲ್ ಎಕ್ಸಾಮಿನೇಷನ್ ಮತ್ತೆ ಅಲ್ಲಿ ಸಿಕ್ಕಂತ ಹ್ಯೂಮನ್ ರಿಮೈನ್ಸ್ ಏನಿದೆ, ನೆನ್ನೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತ ಅಸ್ಥಿ ಪಂಜರಗಳ ಸಂಖ್ಯೆ ಕೆಲವೊಂದು ಕಡೆ 5 ಅಂತ ಮೆನ್ಷನ್ ಆಗಿದೆ. ಐ ಆಮ್ ಶ್ಯೂರ್ ಡೆಕ್ಕನ್ ಹೆರಾಲ್ಡ್ ಅಲ್ಲಿ 6 ಅಂತ ಮೆನ್ಷನ್ ಆಗಿದೆ. ಬೇರೆ ಬೇರೆ ಪೇಪರ್ಗಳು ಬೇರೆ ಬೇರೆ ರೀತಿಯಲ್ಲಿ 5, 6, 8, 9 ಅಂತ ಬರ್ದಿದೆ. ಅಟ್ಲೀಸ್ಟ್ 5 ಪಳೆಯುಳಿಕೆಗಳಂತೂ ಕನ್ಫರ್ಮೇಶನ್. ಇಷ್ಟಾದ್ರೂ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ SIT ಅವರು ನೋಟಿಸನ್ನ ಇದುವರೆಗೂ ಕೊಟ್ಟೇ ಇಲ್ಲ. ಡೆಫಿನೆಟ್ಲಿ ಫಾರೆಸ್ಟ್ ಅಫಿಷಿಯಲ್ಸ್ಗೆ, ರೇಂಜ್ ಆಫೀಸರ್ಸ್ಗೂ ಕೂಡ ನೋಟಿಸನ್ನ ಕೊಡಬೇಕಾಗತ್ತೆ. ಕಾರಣ ಯಾಕೆ ಅಂತಂದ್ರೆ ಅವರ ಜುಡಿಕ್ಷನ್ ಅಲ್ಲಿ ಅರಣ್ಯ ಇಲಾಖೆಯ ಜುಡಿಕ್ಷನ್ ನಲ್ಲಿ ಈ ಪಳೆಯುಳಿಕೆ ಸಿಕ್ಕಿರೋದ್ರಿಂದ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರ ಹೇಳಿಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಲ್ಲ ಈಶ್ವರ್ ಖಂಡ್ರೆ ಅವರೇ, ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರೇ, ನಿಮ್ಮ ಜುಡಿಕ್ಷನ್ ಅಲ್ಲಿ ಯಾರೋ ಬಂದ್ರು ವರ್ಷಾನ್ಗಟ್ಲೆ ಹೆಣಗಳನ್ನ ಬಿಸಾಕ್ ಹೋಗ್ತಾ ಇದ್ರೆ ನಿಮ್ಮ ಅರಣ್ಯ ಅಧಿಕಾರಿಗಳೇನ್ ಗೆಣಸ್ಕೀಳ್ತಾ ಇದ್ರ? ಆಮೇಲೆ ಇದ್ರ ಮೇಲೆ ಈಶ್ವರ್ ಖಂಡ್ರೆ ಅವರೇ, ನೀವ್ಯಾಕೆ ಇಷ್ಟೆಲ್ಲ ಓಪನ್ ಆಗಿ ನಮ್ಗೆ ಸಿಗ್ತಾ ಇದ್ರು? ಅರಣ್ಯಾಧಿಕಾರಿಗಳನ್ನ ಎನ್ಕ್ವೈರಿ ಯಾಕೆ? ವೈ ಹ್ಯಾವ್ ಯು ನಾಟ್ ಆರ್ಡರ್ಡ್ ಫಾರ್ ಎನ್ ಎನ್ಕ್ವೈರಿ? ಅರಣ್ಯ ಇಲಾಖೆ ಇಂಡಿಪೆಂಡೆಂಟ್ ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡಬೇಕು. ಅಲ್ಲಿ ಅರಣ್ಯ ಇಲಾಖೆಯ ಬಂಗ್ಲೆಗುಡ್ಡ ಈಸ್ ಅಂಡರ್ ದ ಜುಡಿಕ್ಷನ್ ಆಫ್ ಅರಣ್ಯ ಇಲಾಖೆ. ನೆನ್ನೆ ಆ ಬಂಗ್ಲೆಗುಡ್ಡಕ್ಕೆ ಹೋಗ್ಲಿಕ್ಕೆ SIT ಅವರು ಪರ್ಮಿಷನ್ ತಗೊಂಡೇ ಹೋಗಿರೋದು. ನಾವು ಈಶ್ವರ್ ಖಂಡ್ರೆ ಅವ್ರ ಹತ್ರ ಕೇಳೋದೇನು ಅಂತಂದ್ರೆ, ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರೇ, ವರ್ಷಾನ್ಗಟ್ಲೆ ಈ ಬಂಗ್ಲೆಗುಡ್ಡದಲ್ಲಿ ಸತ್ತ ಹೆಣಗಳನ್ನ ತಂದು ಬಿಸಾಕ್ತಾ ಇದ್ರು. ಅದು ಸತ್ತಿದ್ದ ಸಾಯಿಸಿದ್ದ ಎರಡೂ ಗೊತ್ತಿಲ್ಲ. ನಿಮ್ಮ ರೇಂಜ್ ಫಾರೆಸ್ಟ್ ಆಫೀಸರ್ ಗೆಣಸ್ ಕೀಳ್ತಾ ಇದ್ನಾ? ಅವರ ಮೇಲಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡ್ಲಿಲ್ವಾ? ಇನ್ಸ್ಪೆಕ್ಷನ್ ರಿಪೋರ್ಟ್ ಇದ್ರೆ ಆ ರಿಪೋರ್ಟ್ ಅಲ್ಲಿ ಈ ಒಂದು ಪಳೆಯುಳಿಕೆಗಳು, ಫಾರೆಸ್ಟ್ ರೇಂಜ್ ಆಫೀಸರ್ ರಿಪೋರ್ಟ್ ಅಲ್ಲಿ ಈ ಪಳೆಯುಳಿಕೆಗಳು ಯಾಕೆ ಮೆನ್ಷನ್ ಆಗಿಲ್ಲ? ಅರಣ್ಯ ಅಧಿಕಾರಿಗಳು ಕೊಲೆಗಾರರ ಜೊತೆ ಕೈ ಜೋಡಿಸಿದಾರ? ದಯಮಾಡಿ ಈಶ್ವರ್ ಖಂಡ್ರೆ ಅವರು ಈ ಶುಡ್ ಆರ್ಡರ್ ಫಾರ್ ಇಂಟರ್ನಲ್ ಎನ್ಕ್ವೈರಿಗೆ ಈಶ್ವರ್ ಖಂಡ್ರೆ ಅವರು ನಿನ್ನೆ ಸಿಕ್ಕಂತ ಬಂಗ್ಲೆಗುಡ್ಡದಲ್ಲಿ ಸಿಕ್ಕದಂತ ಈ ಒಂದು ಪಳೆಯುಳಿಕೆಗಳ ವಿಚಾರವಾಗಿ ನಿಮ್ಮ ಅಧಿಕಾರಿಗಳನ್ನ, ರೇಂಜ್ ಆಫೀಸರ್ನ, ಅವ್ರ ಮೇಲಿರೋ ಅಧಿಕಾರಿಗಳನ್ನ ಯು ಶುಡ್ ಆರ್ಡರ್ ಫಾರ್ ಅನ್ ಎನ್ಕ್ವೈರಿ. ಆಮೇಲೆ ವಿ ವಾಂಟ್ ಎ ಜೆನ್ಯೂನ್ ಎನ್ಕ್ವೈರಿ ಟು ಟೇಕ್ ಪ್ಲೇಸ್. ಯಾಕೆ ಅಂತಂದ್ರೆ ಇದು ವರ್ಷಾನ್ಗಟ್ಲೆ ತಗೊಂಡೋಗಿ ಬಿಸಾಕ್ತಾ ಇದ್ರೆ ಅವುಗಳನ್ನ ಪ್ರಾಣಿಗಳು ತಿಂದು ಅವುಗಳಿಗೇನೋ ಹೆಚ್ಚು ಕಮ್ಮಿ ಆದ್ರೆ, ಆಮೇಲೆ ರೇಂಜ್ ಆಫೀಸರ್ ಗುಡ್ ಮಾರ್ನಿಂಗ್ ಆದ್ರೆ ಇದುವರೆಗೂ ಅದ್ರ ಮೇಲೆ ಕ್ರಮ ಆಗಿಲ್ಲ. ಅಟ್ಲೀಸ್ಟ್ ಇವಾಗ್ಲಾದ್ರೂ ಈಶ್ವರ್ ಖಂಡ್ರೆ ಅವರು ನಿನ್ನೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತ ಪಳೆಯುಳಿಕೆಗಳ ವಿಚಾರದಲ್ಲಿ ತಮ್ಮ ಇಂಟರ್ನಲ್ ಎನ್ಕ್ವೈರಿಗೆ ಒಂದು ಆರ್ಡರ್ ಮಾಡಬೇಕು. ಅಲ್ಲಿನ ರೇಂಜ್ ಆಫೀಸರ್ ಬಗ್ಗೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಾಗಿರ್ಬೋದು, ಅವರ ಮೇಲೆ ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡಬೇಕು. ಯಾಕೆ ಈ ಬಂಗ್ಲೆಗುಡ್ಡದಲ್ಲಿ ಅರಣ್ಯ ಇಲಾಖೆಯ ಜುಡಿಷನ್ ಇರೋ ಈ ಬಂಗ್ಲೆಗುಡ್ಡದಲ್ಲಿ ವರ್ಷಾನ್ಗಟ್ಲೆಯಿಂದ ಹೆಣಗಳ ಬಿಸಾಕ್ತಾ ಇದ್ರೆ ಅರಣ್ಯ ಅಧಿಕಾರಿಗಳು ಕಣ್ಮುಚ್ಕೊಂಡು ಹೆಂಗಿದ್ರು? ಇಲ್ಲ ಅಂತಂದ್ರೆ ವಿ ವಿಲ್ ಬಿ ಫೋರ್ಸ್ ಟು ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಫಾರೆಸ್ಟ್ ಅಫಿಷಿಯಲ್ಸ್, ಕನ್ಸರ್ನ್ಡ್ ಅಥಾರಿಟೀಸ್, ಮೇಲಿರುವ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ. ಐ ಥಿಂಕ್ ವಿ ವಿಲ್ ಫೈಲ್ ಎ ಕಂಪ್ಲೇಂಟ್. ಅಫಿಷಿಯಲ್ ಆಗಿ ನಾವು ಕಂಪ್ಲೇಂಟ್ ಫೈಲ್ ಮಾಡ್ತೀವಿ. ಸಂಬಂಧಪಟ್ಟಂತ ಈಶ್ವರ್ ಖಂಡ್ರೆ ಅವರು ಮಿನಿಸ್ಟರ್ ಆಗಿದ್ದೀರಾ, ದಯಮಾಡಿ ಕೇಳಿ. ಒಂದು ಇಂಟರ್ನಲ್ ಎನ್ಕ್ವೈರಿ ಆಗ್ಬೇಕು. ವರ್ಷಾನ್ಗಟ್ಲೆಯಿಂದ ಬಂಗ್ಲೆಗುಡ್ಡದಲ್ಲಿ ಹೆಣಗಳನ್ನ ಬಿಸಾಕ್ತಾ ಇದ್ರೆ ಅಥವಾ ಸಾಯಿಸಿ ಬಿಸಾಕ್ತಾ ಇದ್ರೆ
ರೇಂಜ್ ಫಾರೆಸ್ಟ್ ಆಫೀಸರು ಸಂಬಂಧಪಟ್ಟಂತವ್ರು ಇದನ್ನ ರೆಕಾರ್ಡ್ ಯಾಕೆ ಮಾಡಿಲ್ಲ? ಆಮೇಲೆ ರೆಕಾರ್ಡ್ ಮಾಡಿದ್ರೆ ಸಂಬಂಧಪಟ್ಟಂತ ಧರ್ಮಸ್ಥಳ ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದನ್ನ ಯಾಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ? ಇಷ್ಟು ದಿನ ಕಣ್ಮುಚ್ಚಿಕೊಂಡು ಅರಣ್ಯ ಅಧಿಕಾರಿಗಳು ಆ ಬಂಗ್ಲೆ ಗುಡ್ಡವನ್ನ ಇವ್ರಿಗೆ ಬರುವಂತ ಬಂಗ್ಲೆ ಗುಡ್ಡದಲ್ಲಿ ಕಣ್ಮುಚ್ಕೊಂಡು ಇರ್ಲಿಕ್ಕೆ ಸಾಧ್ಯನಾ? ಅಥವಾ ಅವರು ಕೂಡ ಈಗ ಒಂದು ಕೊಲೆಗಳ ಷಡ್ಯಂತ್ರದ ಭಾಗವಾಗಿದ್ದಾರ? ದಯಮಾಡಿ ಸರ್ಕಾರ ಒಂದು ನಿಲುವನ್ನ ತಗೊಬೇಕು, ಒಂದು ಎನ್ಕ್ವೈರಿನ ಕಂಡಕ್ಟ್ ಮಾಡಬೇಕು ಅಂತ ಹೇಳುತ್ತಾ, ಜೊತೆನಲ್ಲಿ ಈ ಧರ್ಮಸ್ಥಳದ ಬಡ್ಡಿ ವ್ಯವಹಾರ ಇದೆಯಲ್ಲ, ದೇವಸ್ಥಾನದ ಹೆಸರಲ್ಲಿ ಬಡ್ಡಿ ವ್ಯವಹಾರ ಇದೆಯಲ್ಲ, ಇದರ ಬಗ್ಗೆ ತುಂಬಾ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ. ಅಂಡ್ ಇಲ್ಲಿ ನೋಡಿ, ಇಡಿ ಫೈಲ್ಸ್ ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಇನ್ 122 ಕೋಟಿ ಬ್ಯಾಂಕ್ ಫ್ರಾಡ್ ಅಲ್ಲಿ ಇಡಿ ಅವರು ಇವತ್ತಿನ ಡೆಕ್ಕನ್ ಹೆರಾಲ್ಡ್, ಓಕೆ, ಡೆಕ್ಕನ್ ಹೆರಾಲ್ಡ್, ಅದರಲ್ಲಿ ಇಡಿ ಅವರು 122 ಕೋಟಿಗೆ ಏನೋ ಚಾರ್ಜ್ ಶೀಟ್ ಅನ್ನ ಪ್ರಾಸಿಕ್ಯೂಷನ್ಗೆ ಕಂಪ್ಲೇಂಟ್ಗೆ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಇರ್ಲಿ, ಇಲ್ಲಿ ನೋಡಿ, ಬೆಂಗಳೂರು ತುಂಬಾ ಬರೀ ತೂತುಗಳು. ನಮ್ಮ ಡಿ ಕೆ ಶಿವಕುಮಾರನ ಬೆಂಗಳೂರು ಬರೀ ತೂತುಗಳು, ಬೆಂಗಳೂರು ಎಪ್ಪೊಂದು ಅದೇನು ಮಾಡ್ತಾನೋ ಏನೋ. ಇಲ್ಲಿ ನೋಡಿ, ನೋಡ್ಕೊಳ್ಳಿ, ಬೆಳಿಗ್ಗೆ ಒಂದು ನಮಸ್ಕಾರ ಹಾಕೊಂಬಿಡಿ. ಓಕೆ, ವಿ ಹ್ಯಾವ್ ಗಿವನ್ ಇನ್ ಅಲ್ಟಿಮೇಟಮ್. ಫ್ರಾಡ್ಗಳು ಕರಪ್ಟ್ಗಳ ಕೈಗೆ ಅಧಿಕಾರವನ್ನ ಕೊಟ್ರೆ ಅಧಿಕಾರಿಗಳು ಇನ್ನೇನು ತೂತುಗಳು ಮಾಡ್ತಾರೆ, ಇನ್ನೇನು ರಸ್ತೆನ ಮಾಡಿಕ್ತಾರೆ. 2.5 ವರ್ಷದಲ್ಲಿ ಎಪ್ಪೊಂದು ಬರೀ ತೂತು ಬೆಂಗಳೂರು. ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಡಿ ಕೆ ಶಿವಕುಮಾರ್ದ ತೂತು ಬೆಂಗಳೂರು. ಓಕೆ, ಇನ್ಯೋ ಕಮಿಂಗ್ ಸ್ಟ್ರೇಟ್ ಟು ಇಡಿ. ಈ ನೆನೆ ಏನೋ ಒಂದು ಕ್ಲಿಯರ್ ಧರ್ಮಸ್ಥಳದ ಸಂಸ್ಥೆ ಹೆಸರಿನಲ್ಲಿ ವೀರೇಂದ್ರ ಹೆಗಡೆ ಮಾಡ್ತಾ ಇರುವಂತ ಮನಿ ಲಾಂಡ್ರಿಂಗ್ ವಿಚಾರದಲ್ಲಿ ವಿ ಹ್ಯಾವ್ ಫೈಲ್ಡ್ ಅನ್ ಅಫಿಷಿಯಲ್ ಕಂಪ್ಲೇಂಟ್ ಟು ಇಡಿ ಅಂಡ್ ಸಿಬಿಐ. ಸಿಬಿಐ ನಲ್ಲಿ ಸ್ಪೆಷಲ್ ಎಕನಾಮಿಕ್ ವಿಂಗ್ ಅಂತ ಇದೆ, DRI ಬರುತ್ತೆ, ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಬರುತ್ತೆ. ವಿ ಹ್ಯಾವ್ ಫೈಲ್ಡ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ಡಾಕ್ಟರ್ ವೀರೇಂದ್ರ ಹೆಗಡೆ. ಈ ಒಂದು ಮನಿ ಲಾಂಡ್ರಿಂಗ್ ಅನ್ನ ಇದುವರೆಗೂ ಇಡಿ ಆಗಿರ್ಬೋದು, ಸಿಬಿಐ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್, ಇನ್ಫ್ಯಾಕ್ಟ್ ವಿ ಹ್ಯಾವ್ ರಿಟರ್ನ್ ಟು DGIT, ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್, ವಿ ಹ್ಯಾವ್ ರಿಟರ್ನ್ ಟು CBDT, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಈ ಒಂದು ಬಡ್ಡಿ ವ್ಯವಹಾರನ ಈ ಡಾಕ್ಟರ್ ವೀರೇಂದ್ರ ಹೆಗಡೆ ಇಡೀ ಕರ್ನಾಟಕದಲ್ಲಿ ಕುಲ್ಲ ಮಾಡ್ತಾ ಇದಾರಲ್ಲ. ಇಡಿ ಅವರು ಅದನ್ನ ಆಡಿಟ್ ಮಾಡಿಲ್ಲ, ಸಿಬಿಐ ಆಡಿಟ್ ಮಾಡಿಲ್ಲ. ಆಮೇಲೆ ನಿಜವಾಗ್ಲೂ ಇದರಲ್ಲಿ ಕಾನೂನಾತ್ಮಕವಾಗಿ ಇವರು ಬಡ್ಡಿ ವ್ಯವಹಾರ ಮಾಡ್ತಾ ಇದಾರ, ಅಥವಾ ರಾಜಕಾರಣಿಗಳ ಹಣಗಳನ್ನ ಏನಾದ್ರು ಬಂದಿಲ್ಲಿ ಬೀಳ್ತಾ ಇದೆಯಾ, ಅದನ್ನೇನಾದ್ರು ರೊಟೇಷನ್ ಆಗ್ತಾ ಇದೆಯಾ? ಸಾಕಷ್ಟು ಅನುಮಾನಗಳಿದೆ. ಸೊ ಇಟ್ಸ್ ಹೈ ಟೈಮ್ ದಟ್ ಡಾಕ್ಟರ್ ವೀರೇಂದ್ರ ಹೆಗಡೆಯ ಬಡ್ಡಿ ವ್ಯವಹಾರ ಕರ್ನಾಟಕದಲ್ಲಿ ನಡೀತಿರುವ SD ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಆಕ್ಚುಲಿ ಇದು ಬಡ್ಡಿ ವ್ಯವಹಾರ. ಇಟ್ ಅಟ್ರಾಕ್ಟ್ಸ್ ಮನಿ ಲಾಂಡ್ರಿಂಗ್, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಟ್ರಾಕ್ಟ್ ಆಗುತ್ತೆ. ಈ ವ್ಯಕ್ತಿ ಏನು ಸ್ಪೆಷಲ್ ಏನಲ್ಲ, ಡಾಕ್ಟರ್ ವೀರೇಂದ್ರ ಹೆಗಡೆ. ದೇವಸ್ಥಾನ ಬೇರೆ ವಿಚಾರ, ದೇವಸ್ಥಾನದ ಹೆಸರಲ್ಲಿ, ದೇವರ ಹೆಸರಲ್ಲಿ ಟ್ರಸ್ಟ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ರೂರಲ್ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಬಡ್ಡಿ ವ್ಯವಹಾರ ಮಾಡೋದಿದೆಯಲ್ಲ. ಆಮೇಲೆ ಆ ಬಡ್ಡಿ ವ್ಯವಹಾರದಲ್ಲಿ ಅದ್ರ ಅನಧಿಕೃತ ನಡೆದಿದ್ರೆ ಯಾರೋ 1 ಕೋಟಿ ರೂಪಾಯಿ ಕಾರ್ ತಗೊಂಡ್ರೆ ಅವ್ರಿಗೆ ಇಡಿ ನೋಟಿಸ್ ಕೊಡ್ತಾರೆ. ಇಷ್ಟು ದಿನ ಈ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯ ಈ ಒಂದು ಧರ್ಮಸ್ಥಳದ ಬಡ್ಡಿ ವ್ಯವಹಾರಕ್ಕೆ ಇಡಿ ಆಗಿರ್ಬೋದು, ಸಿಬಿಐ ಆಗಿರ್ಬೋದು, ಯಾಕೆ ನೋಟಿಸ್ ಗಳನ್ನ ಕೊಟ್ಟಿಲ್ಲ? ಅಥವಾ ಬಿಜೆಪಿ ಅವ್ರಿಗೆ ಏನಾದ್ರು ಇವ್ರು ಮೇಂಟೈನ್ ಮಾಡ್ತಾ ಇದಾರ? ಈ ಅಪ್ಪನ್ಗೆ ವಿ ವಾಂಟ್ ಇವ್ರಿಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವ್ರಿಗೆ ಪದ್ಮಭೂಷಣ ಜೊತೆನಲ್ಲಿ ಈ ಬಿಜೆಪಿಯವರು MP ಮಾಡಿದಾರೆ, ರಾಜ್ಯಸಭಾ ಮೆಂಬರ್ ಮಾಡಿದ್ದಾರೆ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಏನಂಗಾರೆ ನೀವು MP ಮಾಡಿರೋದು, ಪದ್ಮಭೂಷಣ ಕೊಟ್ಟಿರೋದು ಈ ನಡೀತಾ ಇರುವಂತ ಅನಧಿಕೃತ ಕಥೆಗಳಿಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕ? ಮತ್ತೆ ಧರ್ಮದ ಹೆಸರು ಹೇಳ್ತೀರಾ ಮಾತಾಡ್ತಿದ್ರೆ? ನಾವ್ಯಾರು ಧರ್ಮದ ಬಗ್ಗೆ, ನಾವ್ಯಾರು ದೇವ್ರ ಬಗ್ಗೆ ಅಲ್ಲಿ ಮಾತಾಡ್ತಾ ಇಲ್ಲ. ಅಲ್ಲಿ ನಡೆದಿರುವಂತ ಕೊಲೆಗಳ ಬಗ್ಗೆ, ಅಕ್ರಮಗಳ ಬಗ್ಗೆ, ಮಿಸ್ಸಿಂಗ್ ವ್ಯಕ್ತಿಗಳ ಬಗ್ಗೆ, ಅಲ್ಲಿ ನಡೆದಿರುವ ಭೂ ಅವ್ಯವಹಾರದ ಬಗ್ಗೆ, ಆ ಭೂ ವ್ಯವಹಾರದಿಂದ ಆಗಿರುವಂತ ಕೊಲೆಗಳು, ರೇಪುಗಳ ಬಗ್ಗೆ, ಅಲ್ಲಿರುವ ಡಿ ಗ್ಯಾಂಗ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ನನ್ ಆಫ್ ಅಸ್ ಆರ್ ಸ್ಪೀಕಿಂಗ್ ಅಬೌಟ್ ಟೆಂಪಲ್ ಆರ್ ನೀದರ್ ಅಬೌಟ್ ಇಟ್ಸ್ ಅಲ್ಲಿನ ಸ್ಯಾಂಟಿಟಿ ಆಗಿರ್ಬೋದು, ಅಲ್ಲಿನ ದೈವತ್ವದ ವಿಚಾರವಾಗಿರೋ ನಾವ್ ಯಾರು ಮಾತಾಡ್ತಾ ಇಲ್ಲ. ಅಲ್ಲಿ ನಾವು ಮಾತಾಡ್ತಾ ಇರೋದು ಒಂದೇನೆ, ಅಲ್ಲಿ ನಡೀತಿರುವ ದೇವರ ಹೆಸರಿನಲ್ಲಿ ಬರ್ತಾ ಇರುವಂತ ಹಣವನ್ನ ಈ ಡಾಕ್ಟರ್ ವೀರೇಂದ್ರ ಹೆಗಡೆಯ ಕುಟುಂಬ ಅದನ್ನ ತನ್ನ ಸುಪತ್ತಿನಲ್ಲಿ ಅದನ್ನ ಆಡಳಿತ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ಅದ್ರ ಬಗ್ಗೆ ಅನುಮಾನ ಇದೆ. ದೇವರ ಹೆಸರಲ್ಲಿ ಬರ್ತಾ ಇರುವಂತ ಹಣ ಈ ಕುಟುಂಬ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡ್ಕೊಂಡು, ನಾನು ವಿಡಿಯೋದಲ್ಲಿ ನೋಡಿದ್ದು ಅಂಡ್ ವಿತ್ ದೇರ್ ಆರ್ ಲಾಟ್ ಆಫ್ ಪ್ರೂಫ್ಸ್ ಆಲ್ಸೋ, ಅದೊಂದು. ಆಮೇಲೆ ಈ ಒಂದು ವೀರೇಂದ್ರ ಹೆಗಡೆ ಕೆಳಗಡೆ ಅಥವಾ ಅವರ ಧರ್ಮಸ್ಥಳದಲ್ಲಿ ಒಂದು ಡಿ ಗ್ಯಾಂಗ್ ಅಂತ ಆಪರೇಟ್ ಮಾಡುತ್ತೆ. ಈ ಡಿ ಗ್ಯಾಂಗ್ ಯಾರು? ವಿ ವಾಂಟೆಡ್ ಟು ನೋ ದಟ್ ಆಲ್ಸೋ. ಆಮೇಲೆ ಮೂರನೇದಾಗಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ನಡೀತಾ ಇರುವಂತ ಬಡ್ಡಿ ವ್ಯವಹಾರ ಇದೆಯಲ್ಲ, ಇದರ ಬಗ್ಗೆ ವಿ ಹ್ಯಾವ್ ಫೈಲ್ಡ್ ಅ ಕಂಪ್ಲೇಂಟ್ ಟು ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್, CBDT, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಇಡಿ, ಜೊತೆನಲ್ಲಿ CBI
ಎಕನಾಮಿಕ್ ಅಫೆನ್ಸ್ ವಿಂಗ್ಗೆ ಡಾಕ್ಟರ್ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು. ಆಮೇಲೆ ಇದಕ್ಕೆ ನೀವೇನು ಡಿಫಾಮೇಶನ್, ಆಮೇಲೆ ನಮ್ ಮಾನ ಮರ್ಯಾದೆ ಆಡಿಟ್ ಮಾಡೋದು ಯಾವ್ದು ಮಾನ ಮರ್ಯಾದೆ ವಿಚಾರನೇ ಅಲ್ಲ. ಈ ದೇಶದಲ್ಲಿ ಕಾನೂನು ಡಾಕ್ಟರ್ ವೀರೇಂದ್ರ ಹೆಗ್ಡೆಗೂ ಕೂಡ ಒಂದೇ ಇದೆ. ಈ ದೇಶದಲ್ಲಿ ಪ್ರಧಾನ ಮಂತ್ರಿಗೂ ಅದೇ ಕಾನೂನು, ನಮಗೂ ಅದೇ ಕಾನೂನು, ಡಾಕ್ಟರ್ ವೀರೇಂದ್ರ ಹೆಗ್ಡೆಗೂ ಅದೇ ಕಾನೂನು. ಹಂಗಾಗಿ ನಮ್ಮ ಹೆಸರು ಹೇಳ್ಬಿಟ್ರು, ಇದು ಡಿಫಾಮೇಶನ್, ನಥಿಂಗ್. ಓಕೆ, ವಿ ಆರ್ ಆಸ್ಕಿಂಗ್ ಫಾರ್ ಆಡಿಟ್. ಆಡಿಟ್ ಕೇಳೋದು ತಪ್ಪೇನಿಲ್ಲ. ಆಮೇಲೆ ಆಡಿಟ್ ಆಗಬೇಕು, ಅಲ್ಲಿ ತಪ್ಪುಗಳಾಗಿದ್ರೆ ಅದಕ್ಕೆ ಕ್ರಮ ಆಗಬೇಕು. ಜೊತೆನಲ್ಲಿ ಅಲ್ಲಿ ತಪ್ಪಾಗಿದೆಯಲ್ಲ ಅನ್ನೋದಕ್ಕೆ ಆಡಿಟ್ ಆಗ್ಬೇಕಾಗಿದೆ. We have asked Director General of Income Tax to audit this, ಈ ಬಡ್ಡಿ ವ್ಯವಹಾರನ. CBDT, Central Board of Direct Taxes ನ we have asked Central Board of Direct Taxes to ಈ ಇವರ ಟ್ರಸ್ಟ್ ಗಳನ್ನ, ಈ ಟ್ರಸ್ಟ್ ಅಲ್ಲಿ ನಿಜವಾಗ್ಲೂ ವೆಲ್ಫೇರ್ ನಡೀತಾ ಇದೆಯಾ ಅಥವಾ ಅಕ್ರಮ ನಡೀತಾ ಇದೆಯಾ, ಇದೆಲ್ಲ ನಮಗೆ ಗೊತ್ತಾಗ್ಬೇಕಾಗಿದೆ. ಆಮೇಲೆ ಹಣ ಎಲ್ಲಿಂದ ಬರ್ತಾ ಇದೆ, ಹಣ ಎಲ್ಲೆಲ್ಲಿ ಹೋಗ್ತಾ ಇದೆ. ಆಮೇಲೆ ಈ ಒಂದು ಬಡ್ಡಿ ವ್ಯವಹಾರಕ್ಕೆ ಇವ್ರೇನಾದ್ರು ಬ್ಯಾಂಕ್ ಅನ್ನ ಸೃಷ್ಟಿ ಮಾಡ್ಕೊಂಡಿದ್ರೆ, ಬ್ಯಾಂಕ್ ಸೃಷ್ಟಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಷ್ಟೊಂದು ಕುಲ್ಲ ಬಡ್ಡಿ ವ್ಯವಹಾರಗಳಲ್ಲಿ ಸಾಕಷ್ಟು ಗಲಾಟೆಗಳಾಗ್ತಾ ಇದೆ. ರಿಕವರಿಗಳಲ್ಲಿ ಸಾಕಷ್ಟು ನೋವು, ನಲಿವೆ, ಬೇಜಾರನ್ನ ಇಡೀ ಕರ್ನಾಟಕದಲ್ಲಿ ಈ ಒಂದು ಧರ್ಮಸ್ಥಳದ ಬಡ್ಡಿ ವ್ಯವಹಾರ ಏನಿದೆ ಸಾಕಷ್ಟು ಜನರುಗಳಿಗೆ ಆತಂಕ ತಂದಿಟ್ಟಿದೆ. ಏನಕ್ಕೆ ಅಂತಂದ್ರೆ ಅವ್ರೇನಾದ್ರು ಕಟ್ಟಿಲ್ಲ ಅಂತಂದ್ರೆ ಇವರು ತುಂಬಾ ಹಿಂಸೆಗಳನ್ನ ಕೊಡ್ತಾರೆ ಅಂತ ಹೇಳಿದ್ರೆ. ಅಂದ್ರೆ RBI ಗೈಡ್ಲೈನ್ಸ್ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಇದೆ, ರಿಕವರಿ ಮಾಡ್ಬೇಕಾದ್ರೆ ಯಾವುದೇ ರೀತಿಯ ಹಿಂಸೆಗಳನ್ನ, ಮಾನ ಅವಮಾನಗಳನ್ನ ಮಾಡಬಾರದು ಅಂತ. ಬಟ್ ಆದಷ್ಟು ಸಾಕಷ್ಟು ಘಟನೆಗಳಾಗಿದೆ. ರಿಕವರಿ ಧರ್ಮಸ್ಥಳದ ಬಡ್ಡಿ ವ್ಯವಹಾರದಲ್ಲಿ ಸಾಕಷ್ಟು ಘಟನೆಗಳಾಗಿದೆ. ಆ ಒಂದು ರಿಕವರಿ ಏಜೆಂಟ್ಗಳು ಸಾಕಷ್ಟು ಹಿಂಸೆ ಕೊಡ್ತಾರಂತ. ಇಟ್ಸ್ ಎ ಕ್ಲಿಯರ್ ವಯೋಲೇಷನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್. ಆಮೇಲೆ ಈ ಒಂದು ಕೊಲೆಗಳಿಗೆ, ಈ ಒಂದು ಅಲ್ಲಿ ನಡೀತಾ ಇರೋ ಕೊಲೆಗಳಿಗೆ ಒಂದು ಡಿ ಗ್ಯಾಂಗ್ ಅಂತ ಆಪರೇಟ್ ಆಗ್ತಾ ಇದೆಯಂತೆ. ಕೆಲವರು ಹೇಳ್ತಾರೆ ಒಂದಷ್ಟು ಆಟೋ ಡ್ರೈವ್ಗಳು, ಪರೋಡಿಗಳು, ಒಂದಷ್ಟು ಸ್ಥಿತಿವಂತರಾಗಿರುವಂತ ಗಡ್ಡ ಮುಟ್ಕೊಂಡು ಅಂತಿರ್ತಾರಲ್ಲ, ಇವರುಗಳೆಲ್ಲ ಆಪರೇಟ್ ಮಾಡ್ತಾ ಇದ್ದಾರಂತೆ. ಇವ್ರು ಯಾರು ಅಂತ SIT ಫೈಂಡ್ ಔಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಬಂಗ್ಲೆಗುಡ್ದಲ್ಲಿ ಬಿಸಾಕಿರುವಂತ ಹೆಣಗಳಿಗೂ ಇವ್ರುಗಳಿಗೂ ಸಂಬಂಧ ಇದೆಯಂತೆ. ಇವರೇ ತಗೊಂಡೋಗಿ ಬಿಸಾಕಿರೋದು. ಇಟ್ಸ್ ನಾಟ್ ಓನ್ಲಿ ಭೀಮಾ, ಈ ಒಂದು ಡಿ ಗ್ಯಾಂಗ್ ಅಂತ ಹೇಳಿದ್ರೆ ಆಪರೇಟ್. ಡಿ ಗ್ಯಾಂಗ್, ನನ್ನ ಮಗನ್ ನಿಮ್ಗೆ ಮೆಣಸಿನ್ಕಾಯಿ ಮೆತ್ತಿದ್ರೆ ಗೊತ್ತಾಗುತ್ತೆ ಡಿ ಗ್ಯಾಂಗ್ ಯಾವುದು ಅಂತ. ಇವಾಗ ವಿ ವಿಲ್ ಆಸ್ಕ್ SIT ಟು ಲಿಫ್ಟ್ ಯು ಗೈಸ್. ಓಕೆ, ನಿಮ್ಮಗಳನ್ನ ನಾವು ಆಯಿಸ್ತೀವಿ ಇವಾಗ. ಓಕೆ, ವಿ ವಿಲ್ ಎನ್ಶೂರ್ ಈ ಡಿ ಗ್ಯಾಂಗ್ ಒಬ್ಬೊಬ್ಬನ್ನು ಕೂಡ SIT ಆಯ್ಕೆ ಮಾಡಬೇಕು. ಇಷ್ಟು ದಿನ ಧರ್ಮಸ್ಥಳ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಹಣ ಇಸ್ಕೊಂಡು, ಲಂಚ ಇಸ್ಕೊಂಡು ನಿಮ್ಮ ಮನೆ ಹಾಳಾಗೋಗ ಇವ್ರುಗಳನ್ನ ಬೆಳೆಸ್ಬಿಟ್ಟು ಆ ಧರ್ಮಸ್ಥಳವನ್ನ ಹಾಳು ಮಾಡಿಟ್ಟಿದ್ರ. ದೇವರ ದೇವಸ್ಥಾನ, ಜನ ಬರಕ್ಕೆ ಭಯ ಬೀಳ್ತಾರೆ ಇವಾಗ ಅಲ್ಲಿ. ಆ ರೀತಿ ಮಾಡಿಟ್ಟಿದ್ರ. ಏನೋ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯ ನಾನು ಅಕ್ರಮ ಅಂತ ಹೇಳೋಕ್ಕಾಗಲ್ಲ, ಆಡಿಟ್ ಮಾಡಿಸ್ತೀನಿ. DGIT, ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್, CBDT, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ED, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್. ಯಾಕಂದ್ರೆ ಮನಿ ಲಾಂಡ್ರಿಂಗ್ 50,000 ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆಯ್ತು ಅಂತಂದ್ರೆ ಇಟ್ ಅಟ್ರಾಕ್ಟ್ಸ್ ಮನಿ ಲಾಂಡ್ರಿಂಗ್. ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಹೆಂಗ್ ಆಗ್ತಾ ಇದೆ, ಬಡ್ಡಿ ವ್ಯವಹಾರ ಹೆಂಗ್ ನಡೀತಾ ಇದೆ, ಬಡ್ಡಿ ವ್ಯವಹಾರ ಕರೆಕ್ಟ್ ಆಗಿ ಸಕ್ರಮವಾಗಿ ನಡೀತಾ ಇದೆಯಾ ಅಥವಾ ಅಕ್ರಮ ಏನಾದ್ರು ಇದೆಯಾ. ಆಮೇಲೆ ಈ ಬಡ್ಡಿ ಕಲೆಕ್ಟ್ ಮಾಡೋ ಮತ್ತೆ ಬಡ್ಡಿ ಮತ್ತೆ ವಸೂಲಿ ಮಾಡೋದ್ರಲ್ಲಿ ಫೋರ್ಸ್ ಮತ್ತೆ RBI ಗೈಡ್ಲೈನ್ಸ್ ಫಾಲೋ ಆಗ್ತಾ ಇದೆಯಾ, ಇದರೆಲ್ಲದರ ಬಗ್ಗೆ ಚರ್ಚೆ ಆಗ್ಬೇಕು, ಗೊತ್ತಾಗ್ಬೇಕು, ಆಡಿಟ್ ಆಗ್ಬೇಕು. ಆಮೇಲೆ ಫಸ್ಟ್ ಆಫ್ ಆಲ್ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಧರ್ಮಸ್ಥಳ ದೇವಸ್ಥಾನದ ಹೆಸರಿಟ್ಕೊಂಡು ಕರ್ನಾಟಕದಲ್ಲಿ ಬಡ್ಡಿ ವ್ಯವಹಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಜನ ನೀವೇ ದಯಮಾಡಿ ಹೇಳ್ಬೇಕು. ಯಾಕೆ ಈ ವ್ಯಕ್ತಿ ದೇವಸ್ಥಾನ ನಡ್ಸಪ್ಪ ಅಂತ ಬಡ್ಡಿ ವ್ಯವಹಾರ ಯಾಕೆ ಮಾಡ್ಬೇಕು ಈ ವ್ಯಕ್ತಿ? ಆಮೇಲೆ ಬಡ್ಡಿ ವ್ಯವಹಾರಕ್ಕೆ ಬ್ಯಾಂಕ್ ಇದು, ಈಸ್ ದಿಸ್ ಎ ಬ್ಯಾಂಕ್ ಈ ಮಟ್ಟದಲ್ಲಿ ಬಡ್ಡಿ ವ್ಯವಹಾರ ಮಾಡಕ್ಕೆ ಸಾಧ್ಯನಾ? ಇಡೀ ಕರ್ನಾಟಕದಲ್ಲಿ ಬಡ್ಡಿ ವ್ಯವಹಾರ ಮಾಡಕ್ಕೆ ಸಾಧ್ಯನಾ? ವಿ ಆರ್ ಗೆಟಿಂಗ್ ಇಟ್ ಆಡಿಟೆಡ್. ನಾವೀಗ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ಗೆ ಬರ್ದಿದ್ದೀವಿ, CBDTಗೆ ಬರ್ದಿದ್ದೀವಿ. ಆಮೇಲೆ ನಿಮ್ಗೆ ಏನೋ BJP ಅವರಿಗೆ ನೈತಿಕತೆ ಇದ್ರೆ ಆ ಡಾಕ್ಟರ್ ವೀರೇಂದ್ರ ಹೆಗ್ಡೆಗೆ ಆ ಪದ್ಮಭೂಷಣ ವಿಭೂಷಣನ ವಾಪಸ್ ಕೊಡಕ್ ಹೇಳಿ. ಜೊತೆನಲ್ಲಿ ಆ ರಾಜ್ಯಸಭಾ ಮೆಂಬರ್ಗೆ ರಾಜೀನಾಮೆ ಕೊಡಕ್ ಹೇಳಿ. ಯಾಕಂದ್ರೆ ಅಲ್ಲಿ ದೊಡ್ಡ ಮಟ್ಟದ ತನಿಖೆ ನಡೀತಾ ಇದೆ. ಇದನ್ನೆಲ್ಲ ಇಟ್ಕೊಂಡು ಪ್ರೊಟೆಕ್ಷನ್ ಮಾಡ್ಕೊಂತೀವಿ ಅಂದ್ರೆ ಖಂಡಿತವಾಗಿ ನಿಮಗೆ ಅವಮಾನ. BJP ಅವರು ನೀವು ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತಿರೋ ಈ ಒಂದು ಐ ಥಿಂಕ್ SIT ತನಿಖೆನಲ್ಲಿ ಅಷ್ಟು ನಿಮಗೆ ಡ್ಯಾಮೇಜ್ ಆಗುತ್ತೆ. ನಿಮ್ಮ 2028ಗೆ 20 ಸೀಟ್ ಬರಲ್ಲ, ಬರ್ದಿಟ್ಕೊಳ್ಳಿ. BJP ಅವರೇ, ನೀವು ಎಲ್ಲೆಲ್ಲಿ ಪ್ರಾಬಲ್ಯವಾಗಿದ್ರೆ ಉತ್ತರ ಕನ್ನಡ, ಧರ್ಮಸ್ಥಳ, ಉಜಿರೆ, ಉಡುಪಿ, ಮಂಗಳೂರು, ನಿಮ್ ಎಲ್ಲಾ ಶಿವಮೊಗ್ಗ, ಆಮೇಲೆ ಇವಾಗ ಅಲ್ಲಿ ಬೆಂಕಿ ಇಡಕ್ ಹೋಗಿದ್ದೀರಾ ಮಂಡ್ಯ ಮದ್ದೂರ್ಗೆ, ಶಾಂತಿನಾಡು ಮಂಡ್ಯ ಮದ್ದೂರ್ಗೆ. ನಿಮ್ಮ ಯೋಗ್ಯತೆಗೆ 2028ಗೆ 20 ಸೀಟ್ ಬರಲ್ಲ. ನೀವು ಬೊಮ್ಮಾಯಿನ ಇಟ್ಕೊಳ್ಳಿ, ಯಡಿಯೂರಪ್ಪನ ಇಟ್ಕೊಳ್ಳಿ, ವಿಜೇಂದ್ರನ ಇಟ್ಕೊಳ್ಳಿ, ಯಾವನನ್ನ ಇಟ್ಕೊಳ್ಳಿ, ವಿಶ್ವನು ಇಟ್ಕೊಳ್ಳಿ, 20 ಸೀಟ್ ಬರಲ್ಲ. ನನ್ನ ಭವಿಷ್ಯ ಹೇಳ್ತಾ ಇದ್ದೀನಿ. ಐ ಆಮ್ ಟೆಲಿಂಗ್ ಯು ಪೊಲಿಟಿಕಲ್ ಪ್ರಿಡಿಕ್ಷನ್ಸ್. 20 ಸೀಟ್ ಬರಲ್ಲ. ನೀವು ಮಾಡಿರೋ ಮೋಸಕ್ಕೆ ಅಲ್ಲಿ ಹಿಂದೂ ಹೆಣ್ಮಕ್ಳು ಕೊಲೆ ಆಗಿದ್ರೆ ನೀವುಗಳು SITಗೆ ಧಮಕಿ ಹಾಕೋದು, ಅವ್ರಿಗೆ ದಿಕ್ತಪ್ಸೋದು, ಅಲ್ಲಿರೋರ್ಗೆ ಹಣಗಳನ್ನ ಕೊಡೋದು, ಆಮಿಷಗಳನ್ನ ಒಳ್ಳೋದು, ಎದುರಿಸೋದು, ಬೆದರ್ಸೋದು, ಪ್ರಮೋಷನ್ ಕೊಡಲ್ಲ ಅನ್ನೋದು ಅಲ್ಲಿ SIT ಅಧಿಕಾರಿಗಳಿಗೆ. ನೀವೇನ್ ಅನ್ಕೊಂಡಿದ್ದೀರಾ? ಇದೆಲ್ಲ ನಮ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ವಿ ನೋ ಈಚ್ ಅಂಡ್ ಎವ್ರಿಥಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ SIT ಯಾರ್ಯಾರು ಸಂಪರ್ಕ ಮಾಡ್ತಾ ಇದ್ದೀರಾ, ಯಾರ್ಯಾರು ಬೆದರ್ಸ್ತಾ ಇದ್ದೀರಾ, ಯಾರ್ಯಾರ ಕೈಲಿ ಬೆದರ್ಸ್ತಾ ಇದ್ದೀರಾ, ಯಾರ್ಯಾರಿಗೆ ಏನೇನ್ ಹೇಳ್ತಾ ಇದ್ದೀರಾ,
ಎಲ್ಲಿಂದ ಹಣ ಹೋಗಿದೆ? ನೆನ್ನೆ ಅವನು ಯಾವನೋ ಇವನೇನು SIT ಒಬ್ಬ ಅಧಿಕಾರಿ ಕಡಪದಲ್ಲಿ 50 ಲಕ್ಷ ಕೊಟ್ಟಿದ್ದಾನೆ. 50 ಲಕ್ಷ ಕೊಟ್ಟು ಜಮೀನು 35 ಎಕರೆ ಜಮೀನ ಡೀಲ್ ಮಾಡ್ಕೊಂಡಿದ್ದಾನೆ. ವಿ ಹಾವ್ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ದಟ್ ಫೆಲೋ. ಆತನ ಹೆಸರು ಸಮೇತ ವಿ ಹಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು CBI, ED, DRI, ಜೊತೆನಲ್ಲಿ ಇನ್ಕಮ್ ಟ್ಯಾಕ್ಸ್, ಜೊತೆನಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್, CM ಗೆ SIT ಒಂದು ಕಾಪಿ ಹಾಕಿದೀವಿ. ಟುಡೇ SIT ವಿಲ್ ಡೆಫಿನೆಟ್ಲಿ ರಿಸೀವ್. ನಾನು ಯಾರ ಮೇಲೆ ಅಲಿಗೇಷನ್ ಮಾಡ್ತಾ ಇದೀವೋ ವಿ ಹಾವ್ ಫೈಲ್ಡ್ ಎ ರಿಟರ್ನ್ ಕಂಪ್ಲೇಂಟ್ ಅಗೇನ್ಸ್ಟ್ ದಟ್ ಫೆಲೋ. ಕಡಪ ಅನ್ನೋದ್ರಲ್ಲಿ 50 ಲಕ್ಷ ಕೊಟ್ಟಿದ್ದಾನೆ. 6 ಕೋಟಿ ರೂಪಾಯಿ ಲ್ಯಾಂಡು, 35 ಎಕರೆ ಲ್ಯಾಂಡು, ಮುಸ್ಲಿಮ್ಸ್ ಅವ್ರದ್ದು. ಇವನು SIT ನಲ್ಲಿ ತನಿಖೆ ಮಾಡ್ತಾರಂತ ಅಧಿಕಾರಿ ಯಾರೋ ಕೈಯಲ್ಲಿ 50 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಹಣ ಎಲ್ಲಿಂದ ಬಂತು? ಧರ್ಮಸ್ಥಳ ತನಿಖೆ ಮಾಡ್ಬೇಕಾರೆ ಈ ಅಧಿಕಾರಿ ಹತ್ರ 50 ಲಕ್ಷ ಹಣ ಎಲ್ಲಿ ಬಂತು? ಒಟ್ಟು ಟೋಟಲ್ ಡೀಲು 6 ಕೋಟಿ ರೂಪಾಯಿ. ಅದು 6.5 ಕೋಟಿ ಅವನಿಗೆ ಇಲ್ದರೆ ಅವನು ಅಡ್ವಾನ್ಸ್ ಕೊಡ್ತಾನ? ಉಪ್ಪಿನಂಗಡಿ ರಿಯಲ್ ಎಸ್ಟೇಟ್ ಡೀಲರ್ಗಳು ಇದನ್ನ ಡೀಲ್ ಮಾಡಿರೋದು. ಮುಸ್ಲಿಂ ವ್ಯಕ್ತಿಯ ಲ್ಯಾಂಡ್ ಇದು 35 ಎಕರೆ. ಯಾರು ತಗಂತವನೇ SIT ನಲ್ಲಿ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಬರೆದು ವಿ ಹಾವ್ ಸೆಂಡ್ ಇಟ್ ಟು ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್, ಕನ್ಸರ್ನ್ ಜುಡಿಷನ್ಸ್ ಅಂಡ್ ಕನ್ಸರ್ನ್ ಪೀಪಲ್ ಹೂ ಕ್ಯಾನ್ ಆಕ್ಟ್ ಆನ್ ದಿಸ್ ಫೆಲೋಸ್. ಭ್ರಷ್ಟ್ರಿ, ನಾನು ಎಲ್ಲರೂ ಅಂತ ಹೇಳಲ್ಲ, ಬಟ್ ಸಾಕಷ್ಟು ಮಷ್ಟಿಗೆ SIT ನಲ್ಲಿ ಭ್ರಷ್ಟರು ಕೂತಿದ್ದಾರೆ, ಹಣಗಳನ್ನ ಈಸ್ಕೊಂತಾ ಇದ್ದಾರೆ, ಆಮೇಲೆ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ನಾವಂತೂ ಬಿಡಲ್ಲ. ನಾನು ಪದೇ ಹೇಳ್ತಾ ಇರ್ತೀನಿ, ನಮ್ಮ ಕಣ್ಣುಗಳು, ನಮಗೆ ಬೇಕಾದಂತ ಕಣ್ಣುಗಳು ಕ್ಯಾಮ್ರಾ ರೀತಿನಲ್ಲಿ ಅಲ್ಲಿ SIT ನ ವಾಚ್ ಮಾಡ್ತಾ ಇದೆ. ಯಾರು ಕೂಡ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ವಿ ವಿಲ್ ನಾಟ್ ಅಲೋ ಎನಿಬಡಿ ಟು ಫ್ಲೈ. ಯಾಕೆ ನಿನ್ನೆಯಿಂದ ಅಜಿತ್ ಹನ್ಮಕ್ಕನವರು ಸುವರ್ಣದಲ್ಲಿ 5 ಪಳೆವಳಿಗೆ ಸಿಕ್ಕಿದೆ ಅಂತ ಮಾತಾಡ್ತಾರೆ. ಯಾಕೆ ಅಜಿತ್ ನಿಮ್ಮವ್ರು ಅಂತನಾ? ನಿಮಗ್ ಬೇಕಾದವ್ರು ಅಂತನಾ? ನಿಮಗ್ ಬೇಕಾದವ್ರಾದ್ರೆ ಸುವರ್ಣದಲ್ಲಿ ನ್ಯೂಸೇ ಬರಲ್ಲ, ಪಬ್ಲಿಕ್ ಟಿವಿನಲ್ಲಿ ನ್ಯೂಸೇ ಬರಲ್ಲ, ರಂಗಣ್ಣನ್ ಟಿವಿಲಿ ನ್ಯೂಸೇ ಬರಲ್ಲ, ಈ ಕಡೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಚಾನೆಲ್ ಅಲ್ಲಿ ಬರೋದೇ ಇಲ್ಲ. ಎಲ್ಲಿ ಅದ ಅಮ್ಮ ನ್ಯೂಸ್ ರೀಡ್ರು? ಅಮ್ಮ ನ್ಯೂಸ್ ರೀಡ್ರ್ ಅಮ್ಮ, ಯಾಕಮ್ಮ ಹೇಳ್ತಾ ಇಲ್ಲ? ಓಹ್, ಷಡ್ಯಂತ್ರ. ನಮ್ಮ ರಾಕೇಶ್ ಶೆಟ್ಟಿಯ ಷಡ್ಯಂತ್ರವನ್ನು ತಲೆ ಕೆಡಿಸಲು ನಮ್ಮ ರಾಕೇಶ್ ಶೆಟ್ಟಿ ಸಾಹೇಬ್ರು SIT ಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಅಮ್ಮ ಹೇಳ್ತಾರೆ. ಈಗ ಹೇಳ್ಬೇಕು 6 ಪಳೆವಳಿಗೆ ಸಿಕ್ಕಿದೆ ನಮ್ಮ ರಾಕೇಶ್ ಶೆಟ್ಟಿಗೆ ಗೂಟ ಇಕ್ಕಂಗೆ ಪಳೆವಳಿಗೆ ಸಿಕ್ಕಿದೆ ಅಂತ ನ್ಯೂಸ್ ರೀಡರ್ ಇದನ್ನ ಹೇಳ್ತಾ ಇಲ್ಲ. ಯಾಕೆ ನ್ಯೂಸ್ ರೀಡರ್ ಎಲ್ಲಾದ್ರೂ ಲೀವ್ಗೆ ಕೊಟ್ಟು ಕಳ್ಸಿಬಿಟ್ರ ಪವರ್ ಟಿವಿನಲ್ಲಿ? ಏನ್ ನಾಟಕ ಮಾಡ್ತೀರಲ್ವಾ? ಫ್ಯಾಕ್ಟ್ಸ್ ತೋರ್ಸ್ರಪ್ಪ. ನಿಮ್ಗಳನ್ನ ಮಾಧ್ಯಮ ಅಂತ ನಾವ್ ಹೇಳ್ಕೊಳ್ಳೋದ. ನೀವು ಕುಕಪ್ ಸ್ಟೋರಿ ಮಾಡಿ ನಮ್ಗೆ ಹೇಳಕ್ಕಲ್ಲ. ನೀವ್ ಯಾವ್ದೋ ಅಡಿಗೆ ಮಾಡಿ ನಮ್ಗೆ ಬಡಿಸ್ಬೇಕಾಗಿಲ್ಲ. ಅಲ್ಲಿ ರಾ ಏನಿದೆ, ಅಲ್ಲಿ ಏನ್ ನಡೀತಾ ಇದೆ ಅದನ್ನ ತೋರ್ಸಿದ್ರೆ ಜನ ಡಿಸೈಡ್ ಮಾಡ್ಕೊಂತಾರೆ. ನೀವುಗಳು ಆಮೇಲೆ ರಾಕೇಶ್ ಶೆಟ್ಟಿ ನನ್ಗೆ ಕಣ್ಣಲ್ಲಿ ನೀರ್ ಬಂತು, ವೀರೇಂದ್ರ ಹೆಗಡೆ ಅವ್ರಿಗೆ ಕೆಟ್ಟದ್ ಮಾಡಲ್ಲ. ಯಾರು ಕೆಟ್ಟದ್ ಮಾಡ್ತಾ ಇಲ್ಲ, ನಾವು ತನಿಖೆ ಮಾಡಿ ಅಂತ ಹೇಳ್ತಾ ಇದೀವಿ ಅಂತ ಅವನಾಗ ನೇಣಿಗೆ ಹಾಕ್ಬಿಟ್ರ. ನನ್ಗೆ ಕಣ್ಣಲ್ಲಿ ನೀರ್ ಬಂತು. ಯಾಕೆ ಬರಲ್ಲ ನಿನ್ಗೆ? ಅಲ್ವಾಗೇನೋ ಇಸ್ಕೊಂಡ್ ಬಂದಿದ್ಯಾ, ಬಂದಿರ್ತದೆ. ನನಗೇನು ಬಂದಿಲ್ಲ, ಅದಕ್ಕೆ ನಮ್ಗೇನು ನನಗೆ ಕಣ್ಣಲ್ಲಿ ನೀರು ಬಂತು. ರಾಕೇಶ್ ಶೆಟ್ಟಿ ಅವತ್ತು ಬೇಡ ಬಿಡುಗರು, ಸುಮ್ನೆ ಯಾಕೆ ಅದೆಲ್ಲ ನಾನು ಮಾತಾಡೋದು. ಒಂದಂತೂ ನಿಜ, ಕಾನೂನಾತ್ಮಕವಾಗಿ ನಮ್ಮ ಟೀಮು, ನಾನು ಹೇಳ್ದಲ್ಲ, ಮೋರ್ ದ್ಯಾನ್ 1000ಕ್ಕೂ ಹೆಚ್ಚು ಕಂಪ್ಲೇಂಟ್ಸ್ ಫೈಲ್ ಆಗಿದೆ. ಯಾರ್ಯಾರ ಮೇಲೆ ಹೇಗೆ ಅಂತ ಅದು ಆಮೇಲೆ ಗೊತ್ತಾಗತ್ತೆ. ಪ್ರತಿ ಒಂದು ಕಾಪಿನೂ CM ಸಿದ್ದರಾಮಯ್ಯನವ್ರಿಗೆ ವಿ ಆರ್ ಸರ್ವಿಂಗ್. ಯಾಕೆ ಅಂತಂದ್ರೆ ವಿ ಬಿಲೀವ್ ನೀವು ಮುಖ್ಯಮಂತ್ರಿಯಾಗಿ ನ್ಯಾಯ ಕೊಡ್ತೀರಾ ಅಂತ. ಇಲ್ಲ ಅಂದ್ರೆ ನಿಮ್ಮ ಮೇಲೇನೂ ಬರಿತೀವಿ. ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ಗೌರವ ಇಟ್ಟು ನಿಮ್ಮ ಮೇಲೆ ಇದ್ರಿಗೂ ಬರ್ದಿಲ್ಲ. ನಿಮ್ಮ ಹೋಮ್ ಮಿನಿಸ್ಟರ್ ಮೇಲೆ ಬರ್ದಿದ್ವಿ, DK ಶಿವಕುಮಾರ್ ಮೇಲೆ ಬರ್ದಿದ್ವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಬರ್ದಿದ್ವಿ, ದಿನೇಶ್ ಗುಂಡೂರಾವ್ ಮೇಲೆ ಬರ್ದಿದ್ವಿ, ನಿಮ್ಮ SIT ಮೇಲೆ ಬರ್ದಿದ್ದೀವಿ. ನೋಡಿ, ಅವನು ನನ್ನ ಮೇಲೆ 5 FIR ಅನ್ನು ಮಾಡಿಸ್ದ. DK ಶಿವಕುಮಾರ ಏನ್ ಉದ್ಧಾರ ಆಗ್ತೀಯ ನೀನು? DK ಶಿವಕುಮಾರ ಏನ್ ಉದ್ಧಾರ ಆಗ್ತೀಯ ನೀನು? ಕೊಡಗೇಲಿ ಪೊಲೀಸ್ ಅವ್ರನ್ನ FIR ಮಾಡಿಸ್ಬಿಟ್ಟು ಮನೆ ನುಗ್ಗಿಸ್ದಲ್ಲ DK ಶಿವಕುಮಾರ್. ಅವನು ಇವಾಗ ಲಂಚ ಇಸ್ಕೊಂಡು ಸಿಕ್ಕಾಕೊಂಡಿದ್ದಾನೆ. ನೋಡಿ, ನಾನ್ ಬಿಟ್ರು ಮೇಲಿರೋ ದೈವ ಅವನನ್ನ ಬಿಟ್ಟಿಲ್ಲ. ಮುತ್ತುರಾಜು ಕೇವಲ 1 ವಾರದಲ್ಲಿ ಲಂಚ ಇಸ್ಕೊಂಡು ಗಬ್ಬೆದ್ದೋಗಿದ್ದಾನೆ. ಕೊಡಗೇಲಿ ಇನ್ಸ್ಪೆಕ್ಟರ್ ಅವನೇ ನಮ್ಮ ಮನೆಗೆ ನುಗ್ಗಿದ್ದು. ಅದ್ಯಾವ್ದೋ ಒಂದು ಸಣ್ಣ ಕೇಸ್ಗೆ ಪೊಲೀಸ್ ಫೋರ್ಸ್ ಎತ್ಕೊಂಡು ಮನೆಗೆ ನುಗ್ಗಿ ಗಬ್ಬೆ ಬುರಿಸ್ನಲ್ಲ. ನಮ್ಮ ಮನೆ ಕಾಲ್ ತುಳ್ದ ಅವನಿಗೆ ಲತ್ತೆ ಹೊಡೆದಿದೆ. ಸತ್ಯವಾಗಿದ್ರೆ ನಾನೇನ್ ತಲೆ ಕೆಡ್ಸ್ಕೊಳಲ್ಲ. ಲತ್ತೆ ಹೊಡೆದಿದೆ. ಕೊಡಗೇಳಿ ಪೊಲೀಸರಿಗೆ ಬರೀ ಲತ್ತೆನೆ. ಅಲ್ಲಿ ಬರೋನೆಲ್ಲ ಬರೀ ಸಸ್ಪೆಂಡ್ ಆಗ್ತಾರೆ. ಈಗ 5 FIR ಆಯ್ತು. ಕೊಡಗೇಳಿ ಪೊಲೀಸ್ ಅವನು ಮುತ್ತುರಾಜು ಸೆಟ್ಲ್ಮೆಂಟ್ ಆಯ್ತು. ಅವನಿಗೆ ಗೂಟ ಇಕ್ಕಿದೆ ದೈವ. ಲೈ, ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು ಮೇಲೊಂದು ಶಕ್ತಿ ಕಣ. ಲೈ, ನೀವ್ ಯಾರು ಪ್ರೊಟೆಕ್ಟ್ ಮಾಡ್ಬೇಕಾಗಿಲ್ಲ. ನನ್ ತಂಟೆಗೆ ಬಂದ್ರೆ ನಾನ್ ಸುಮ್ನೆ ಆದ್ರೂ ಕೂಡ ಮೇಲಿರೋ ದೈವ ನಿಮ್ಮನ್ನ ಬಿಡಲ್ಲ. ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜನ ಸಿಕ್ಸಾಕ್ಸಿದ್ ಯಾರ ಕಂಪ್ಲೇಂಟ್ ಕೊಟ್ಟು ಸಿಕ್ಕಾಕವ್ರೆ. ನಮ್ಮ ಮನೆ ನುಗ್ಗುದ ಗುಳಿತರ ಅವನಿಗೆ ಇವತ್ತು ಬಂತು ಗೂಟ. ಏನ್ ಹೇಳ್ತೀವಿ ಅಂತಂದ್ರೆ, ನನ್ನ
ನನ್ನನ್ನ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದೀನಿ ಅಂತ ಇವ್ ಡಿ ಕೆ ಶಿವಕುಮಾರ್ ಆಹಾ ಆ ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಬಿಜೆಪಿ ಸಪೋರ್ಟ್ ಮಾಡ್ಕೊಂಡು ಅವ್ನು ವಿಜಿ ಜೊತೆ ಬಿಸ್ನೆಸ್ ಗಳು ಮಾಡ್ಕೊಂಡು ಈ ಅಪ್ಪ ಮಾಡೋ ಕೆಲಸ ಮಾತ್ರ ಏನೋ ಹೇಳ್ತಾರಲ್ಲೇ ನಟ್ಟು ಬೋಲ್ಟು ಟೈಟ್ ಮಾಡು ಒದ್ದು ಒಳಗಡೆ ಹಾಕು ಗುಂಡ ರೀತಿ ಮಾತಾಡೋ ಅಂತ ಡೆಪ್ಯೂಟಿ ಸಿಎಂ. ಈಗ ಜಯಮಾಲಾ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಅದರ ವಿಚಾರವಾಗೂ ಕೂಡ ಕಂಠೀಯಾರದ ವಿಚಾರವಾಗಿ 3 ಜನರು ಕೊಲೆ ಆಗಿದೆ. ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಜಯಮಾಲಾ XYZ. ಓಕೆ, SIT ತನಿಖೆ SITಗೆ ಬರ್ದಾಕಿದೀವಿ, CBIಗೆ ಬರ್ದಾಕಿದೀವಿ, EDಗೆ ಬರ್ದಾಕಿದೀವಿ ಜಯಮಾಲಾ ಮೇಲೆ. ನೀವು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿ, ನಾವು ಕೂಡ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ತನಿಖೆ ಆಗ್ಲೇಬೇಕು. ನಮಗ್ ಬೇಸ್ ಬಂದ್ಬಿಟ್ಟು ಲಂಕೇಶ್ ಪತ್ರಿಕೆ ಜೊತೆನಲ್ಲಿ 3 ಆ ಕಂಠೀಯಾರದಿಂದ 3 ಜನ ಸತ್ತೋಗಿದ್ದಾರೆ. ಒಂದು ಖುದ್ದು ರತ್ನಮ್ಮ ಹೆಗಡೆ ಅವರು, ಎರಡನೇದಾಗಿ ಈ ಒಂದು ಆರ್ಟಿಕಲ್ ಬರ್ದಂತ ರಶೀದ್ ಅವರು, ಮೂರನೇದಾಗಿ ಗೌರಿ ಲಂಕೇಶ್ ಅವರು. ಈ 3 ಕೊಲೆಗೂ ಕಂಠೀಯಾರಕ್ಕೇನೋ ಲಿಂಕ್ ಇದೆ. ಸೊ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್. ಓಕೆ, ಈ ಕೊಲೆಗಳನ್ನ ಯಾವ್ದು ಬಿಡಲ್ಲ ನಾವು. ಸುಮ್ಮನೆ ನಾವು ವಿಡಿಯೋ ಮಾತಾಡಕ್ರೆ ನಮ್ಮ ಮೇಲೆ FIR. ಕೊಲೆಗಳೇ ಆಗಿದೆ ದಶಕಗಳಿಂದ, ಅದನ್ನ ಬಿಟ್ಬಿಡ್ಬೇಕಾ ನಾವೆಲ್ಲ? ಹಂಗಾರೆ ಏನು ನೀವು ಮಾತ್ರ ನಾವೇ MLC ಮೊಟ್ಟೆ ಬಿಡ್ಲಿಲ್ಲ. ಆ ಮೊಟ್ಟೆ ಹಗರಣ ಇದೆ, ನಾಚಿಕೆ ಆಗಲ್ವಾ? ಇಂಥವ್ರನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡೋದು ಈ ಬಂಡೆ ಜೊತೆಲಿ ನಿಂತ್ಕೊಂಡು ಫೋಟೋ ಇಡಿಸ್ಕೊಳೋದು. ನಾವ್ ಯಾರು ಎದುರಲ್ಲ. ಓಕೆ, ಒಂದಂತೂ ನಿಜ, ನ್ಯಾಯ ಒಂದೇ, ಜುಡಿಕ್ಷನ್ ಒಂದೇ. ನೀನ್ ಡೆಪ್ಯೂಟಿ CM ಆಗಿರ್ಬೋದು, ನಾವು ಸಾಮಾನ್ಯ ಮನುಷ್ಯ ಆಗಿರ್ಬೋದು, ನ್ಯಾಯ ಒಂದೇ. ತಪ್ಪು ಮಾಡಿದ್ರೆ ನಾವು ಬಿಡಲ್ಲ. ಇವಾಗ ಅದೇ ಗೂಟನ ವಾಪಸ್ ಇಟ್ಟಿದ್ದೀನಿ ಕಾನೂನು ರೀತಿನಲ್ಲಿ. ಓಕೆ, ಆಮೇಲೆ ಒಂದಂತೂ ನಿಜ ಸ್ನೇಹಿತರೆ, ಒಂದಂತೂ ನಿಜ, ಸಿದ್ದರಾಮಯ್ಯನವ್ರಿಗೆ ಇಲ್ಲಿವರೆಗೂ ನಾವು ರೆಸ್ಪೆಕ್ಟ್ ಕೊಟ್ಬಿಟ್ಟು ಬರ್ತಾ ಇದ್ದೀವಿ. ಸಿದ್ದರಾಮಯ್ಯ ಯು ಶುಡ್, ನೀವು ನಿಮ್ಮ ಇವ್ರಿಗೆ ಯಾರಿಗೆ SIT ಟೀಮ್ಗೆ ಬ್ರೀಫ್ ಮಾಡಿ ನ್ಯಾಯಯುತವಾಗಿ ಕೆಲಸ ಮಾಡಿ ಅಂತ. ಅದ್ರಲ್ಲಿ ಒಬ್ಬ SIT ಟೀಮಲ್ಲಿ ಒಬ್ಬ 50 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಉಪ್ಪಿನಂಗಡಿ ಏನೋ ರಿಯಲ್ ಎಸ್ಟೇಟ್ ಡೀಲರ್ಗಳ ಮುಖಾಂತರ 50 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ 35 ಎಕರೆ ಜಮೀನ್ಗೆ. ಕಡಪನ ಯಾವ್ದೋ ಅದು ಕಡುಪ ಅನ್ನೋ ಜಾಗದಲ್ಲಿ ಮುಸ್ಲಿಂ ಅವ್ರದ್ದು, ಅವ್ರ ಮನೇಲಿ ಮದುವೆ ಇದೆ ಅಂತ 35 ಎಕರೆ ಜಮೀನ ಮಾರ್ತಾ ಇದಾರೆ. ಈಗ ಒಬ್ಬ ಡೀಲ್ ಆಗಿದ್ದಾನೆ ಅಂತ ಇನ್ನೆಷ್ಟು ಜನ ಡೀಲ್ ಆಗಿರ್ಬೋದು SIT ನಲ್ಲಿ? ಏನು SIT ಅವ್ರು ಅನ್ಕೊಂಡ್ರೆ ನೀವೇನು ಕಾಕಿ ನಿಪಾಮ ಹಾಕೊಂಡ್ಬಿಟ್ರೆ ಯಾರು ಎದುರಲ್ಲ. ಇಲ್ಲಿ ನಿಮ್ ಮೇಲೆ ಕಣ್ಣಿಟ್ಟಿದೀವಿ. ನೀವ್ ಏನಾದ್ರೂ ದುಡ್ಡು ಇಸ್ಕೊಳ್ರೋ, ನಿಮ್ಮ ಚಡ್ಡಿ ಯೂನಿಫಾರ್ಮ್ ಬಿಚ್ಚಾಕಿಲ್ಲ, ನಿಮ್ಮನ್ನ ಜೈಲು ಕಳ್ಸಿಲ್ಲ. ನನ್ನ ಹೆಸರು ಜಗದೀಶ ಅಲ್ಲ. ಈಗ ನೋಡಿ, ಅವ್ನ್ ಯಾವನ ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ಗೂಳಿ ನುಗ್ದ ಅವನಿಗೆ ಭಗವಂತ ಗೂಟ ಇಟ್ಟ. ಅದೇ ಹೇಳ್ತಾರಲ್ಲ, ಬಡವನಿಗೆ ಬಲ್ಲಿದನು ಏನೋ ಕಾಟ ಕೊಟ್ರೆ ಬಲ್ಲಿದನಿಗೆ ಭಗವಂತ ಗೂಟ ಇಡ್ತಾನಂತೆ. ನನ್ನ ಕೇಸಲ್ಲಿ ಯಾವನೇ ಆಗಿರ್ಲಿ, ನನ್ನ ಬಗ್ಗೆ ನೀವು ಕೆಟ್ಟದ್ ಮಾಡೋದ್ ಬೇಡ. ಕೆಟ್ಟದ್ ಮಾಡ್ತೀನಿ ಅಂತ ಮನ್ಸಲ್ಲಿ ಅನ್ಕೊಂಡ್ರು ಕೂಡ ನಿಮ್ಗೆ ಆಗೋ ಗತಿ ಆ ಭಗವಂತನೇ ಬಲ್ಲ. ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್. ಪಳೆವಳಿಗೆ ಸಿಕ್ಕಿದೆ. SIT ನಲ್ಲಿ ಒಬ್ಬ ಅಧಿಕಾರಿ ಡೀಲ್ ಆಗಿದ್ದಾನೆ, ಅವನ ಮೇಲೆ ಕಂಪ್ಲೇಂಟ್ ಆಗಿದೆ. ವೀರೇಂದ್ರ ಹೆಗಡೆ ಅವರ ಓಕೆ ಬಡ್ಡಿ ವ್ಯವಹಾರ, ಅಕ್ರಮನ ಸಕ್ರಮನ ತನಿಖೆ ಮಾಡಲಿಕ್ಕೆ CBDT ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, DGIT ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್, ED CBI ಸ್ಪೆಷಲ್ ಎಕನಾಮಿಕ್ ಅಫೆನ್ಸಸ್ ವಿಂಗ್, DRI ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್. ಸಿದ್ದರಾಮಯ್ಯನವ್ರಿಗೊಂದು ಕಾಪಿ, SIT ಅವ್ರಿಗೊಂದು ಕಾಪಿ. ಓಕೆ, ಆಮೇಲೆ ಇದನ್ನ ಹೇಳಕ್ಕೆ ನಮ್ಗೆ ನಮ್ಮ ದೇಶದ ಸಂವಿಧಾನ ಹಕ್ಕೊಟ್ಟಿದೆ. ನಮ್ಮ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ನಾವು ಸ್ಟೇ ಅಂತಲ್ಲ, ಇದು ಅಕ್ರಮ ಆಗಿದೆ ಅಂತ ತನಿಖೆ ಮಾಡಕ್ ಹೇಳ್ತಾ ಇರೋದು. ಹಂಗಾಗಿ ಸುಮ್ಮನೆ ನೀವು ಅದಷ್ಟೇ ಅನ್ಬಿಟ್ರೆ ನಮಗೂ ಕೂಡ ಗೊತ್ತಿದ್ದಾರೆ. ಆಮೇಲೆ ನೋಡಿ, ಲಾಸ್ಟ್ ಟೈಮು ಸ್ಟೇ ತಗೊಂಡ್ಬಂದಿದ್ದು ಅವ್ರ ಕಾಲೇಜಲ್ಲೇ ಓದಿರೋ ಅಂತ ಏನೋ ಲಾಯರು, ಇವ್ರು ಕೆಲಸ ಮಾಡ್ದಂತ ಲಾಯರ್ ಜಡ್ಜ್ ಆಗಿದ್ರೆ ಅವ್ರ ಹತ್ರ ಹೋಗಿ ಸ್ಟೇ ತಗೊಂಡ್ಬಂದಾರೆ. ಎಂತಾರ ಅಲ್ವಾ ಜನ ಇವರು ಅಲ್ವಾ? ಏನೇನ್ ಮಾಡ್ಬೇಕೆಲ್ಲ ಮಾಡ್ತಾರೆ. ಓಕೆ, ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್. ಕಣ ಕಣದಲ್ಲೂ ಕನ್ನಡ. ಈ ಮುಷ್ಟಿ 6 ಕೋಟಿ ಕನ್ನಡಿಗರ ಶಕ್ತಿ. ಇದನ್ನೇನಾದ್ರು ಈ ತರ ಕಟ್ಕೊಂಡು ಹೊಡೆದ್ರೆ ವಿರೋಧಿ ಪೀಸ್. ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್. ಹ್ಯಾವ್ ಎ ನೈಸ್ ಡೇ. ಧರ್ಮಸ್ಥಳ ಒಂದು ಗತಿ ಅಂತೂ ಆಗುತ್ತೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.